ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಒಂದೊಳ್ಳೆ ಸ್ವೀಟ್ ಕಿಚಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಹಾಗೆ ಈ ಥರ ನಾನು ಹೇಳೋ ರೀತಿಲಿ ಯಾರು ಕೂಡ ನಿಮಗೆ ಹೇಳಿರೋಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಸ್, ಬನ್ನಿ ನೋಡೋಣ. ಒಂದು ಕಿಚಡಿನ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ. ಈ ಪುಡಿ ಬಂದು ಮೆಂತ್ಯನ ಹುರಿದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು, ಹಾಗೆ ಬೆಳ್ಳುಳ್ಳಿ, ಖಾರಕ್ಕೆ ಸ್ವಲ್ಪ ಇದಿಷ್ಟು ಹಾಕೋದಿಲ್ಲ, ಸ್ವಲ್ಪ ಬೇಕು ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಮತ್ತು ಕಾಯನ್ನ ಮಾಡೋದಕ್ಕೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಹಾಗೆ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಇಷ್ಟಪಡಲ್ಲ ಅನ್ನೋರು ನೀವು ಬೆಲ್ಲ ಕೂಡ ಬಳಸ್ಬೋದು. ನಮ್ಮ ಮನೇಲಿ ಬೆಲ್ಲ ಯಾರಿಗೂ ಇಷ್ಟ ಆಗೋಲ್ಲ, ಸೊ ಹಾಗಾಗಿ ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಮತ್ತು ಕಡಲೆ ಮತ್ತು ಏಲಕ್ಕಿ, ಇದಿಷ್ಟೇ ಕಡಿಮೆ ಐಟಮಿಂದ ಸ್ವೀಟ್ ಕಿಚಡಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಸ್ಟವ್ನ ಹಚ್ಕೊಂಡು ಅಕ್ಕಿ ಮತ್ತು ಹೆಸರು ಬೇಳೆನ 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ನಾನು ತೋರಿಸ್ದೆ ಅಲ್ವ ನಿಮಗೆ, ಬೆಳ್ಳುಳ್ಳಿನ ಒಂದು ಗೆಡ್ಡೆಲಿ ಒಂದು 5 ರಿಂದ 6 ಪೀಸ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು. ಜಾಸ್ತಿ ಹಾಕ್ಳಕ್ಕೆ ಹೋಗ್ಬಾರ್ದು, ನಾವು ಸ್ವೀಟ್ನ ಮಾಡ್ತಿರೋದ್ರಿಂದ. ಸೊ ಹಾಗಾಗಿ ನೀವು ಯಾವುದನ್ನು ಖಾರದ್ದೇ ಆಗಲಿ ಉಪ್ಪೇ ಆಗಲಿ ಅದ್ಯಾವುದನ್ನು ನೀವು ಜಾಸ್ತಿ ಹಾಕ್ಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ಅಷ್ಟೇ. ಮತ್ತು ನಾನು ಈ ತಗೊಂಡಿರೋದ್ರಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಹಾಗೆಯೇ ನೋಡಿ, ಮೆಂತ್ಯನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಸೊ ಆ ಪೌಡ್ರನ್ನ ಫುಲ್ ಹಾಕೋತಿದ್ದೀನಿ. ಈ ಮೆಂತ್ಯ ಪೌಡ್ರನ್ನ ಹಾಕೋದ್ರಿಂದ ಅದ್ರ ಘಮ ಬರುತ್ತೆ ಅಲ್ವಾ, ಸೊ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಘಮ. ಒಂದ್ಸಲ ಈ ಥರ ಎಲ್ಲದನ್ನು ಹಾಕಿದ ಮೇಲೆ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿ 1 ರಿಂದ 2 ವಿಸಲ್ನ ಕೂಗಿಸ್ಕೊಳ್ಳಿ. ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನಾವು ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿ ತುರಿನ ಹಾಕ್ಕೊಂಡು, ನೀವು ಕೊಬ್ಬರಿ ತುರಿನ ಹಾಕೋಬಾರ್ದು ಯಾವುದೇ ಕಾರಣಕ್ಕೂ. ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಕಾಯಿ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಕಡಲೆ ಮತ್ತು ಏಲಕ್ಕಿನ ಹಾಕೋತಿದ್ದೀನಿ, ಹಾಗೆ ಸಕ್ಕರೆ ಎಷ್ಟು ಬೇಕಷ್ಟು. ನೀವು ಸ್ವೀಟ್ ತಿನ್ನೋರಾದರೆ ಫುಲ್ ಹಾಕೋಬೋದು, ಕಡಿಮೆ ಸ್ವೀಟ್ ತಿನ್ನೋರಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇವಾಗ ರುಬ್ಕೊಳ್ಳೋಣ. ಎಸ್, ನೋಡಿ, ಕಾಯಲ್ಲಿ ಕೂಡ ರೆಡಿ ಆಯಿತು. ನೋಡಿ, ಇಷ್ಟು ನುಣ್ಣಗಿರಬೇಕು. ಮತ್ತು ಗಟ್ಟಿ ಅನ್ನಿಸ್ತು ನಿಮಗೆ ಅಂತ ಅಂದರೆ ನೀವು ಇದಕ್ಕೆ ನೀರನ್ನು ಕೂಡ ಸೇರಿಸ್ಕೋಬೋದು. ನೀರು ಸೇರಿಸ್ಕೊಳ್ಳೇಬೇಕು. ಸೊ ಇದು ತುಂಬಾ ಸ್ವಲ್ಪ ಗಟ್ಟಿನೇ ಇದೆ, ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನೋಡಿ, ಮತ್ತು ಇವಾಗ ನಾವು ಮಾಡಿರೋ ಅಂಥ ಕಿಚಡಿ ಕೂಡ ರೆಡಿ ಆಗಿದೆ. ಸೊ ಅದನ್ನು ಇವಾಗ ಸರ್ವ್ ಮಾಡ್ತೀನಿ. ನೋಡಿ ಹೇಗೆ ಬಂದಿರುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿವ್ರಂತೆ. ನೋಡಿ, ಇವಾಗ ಕುಕ್ಕರ್ ವಿಸಿಲೆಲ್ಲ ರಿಲೀಸ್ ಆದಮೇಲೆ ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನಾವು ಹಾಕಿರೋಂಥ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದು, ಅನ್ನ ಕೂಡ ಪರ್ಫೆಕ್ಟಾಗಿ ಚೆನ್ನಾಗಾಗಿದೆ. ಇವಾಗ ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ. ಬನ್ನಿ, ಹೇಗೆ ಬಂತು ಅಂತ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಎಸ್, ಬನ್ನಿ ಇವಾಗ ಹೇಗಾಗಿದೆ ಹೆಂಗಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಾವ್! ಮತ್ತು ಇವಾಗ ಇದ್ರ ಜೊತೆ
ತೆಂಗಿನಕಾಯಿ ಹಾಲು. ನೋಡಿ, ಇದಿಷ್ಟೇ ಸಿಂಪಲಾಗಿ ಕಿಚಡಿನ ಮಾಡ್ಕೋಬೋದು. ಮತ್ತು ನಾವಿದನ್ನು ಬಸವ ಜಯಂತಿ, ಇವತ್ತು ಬಸವನ ಜಯಂತಿ ಆಗಿರೋದ್ರಿಂದ ನಿಮ್ಮ ಜೊತೆ ಈ ಕಿಚಡಿನ ಒಂದು ಸಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗೆ ಮತ್ತು ಇನ್ನೊಂದು ಹೇಳಬೇಕು ನಿಮಗೆ, ಇದಕ್ಕೆ ನಾನು ಹೆಸ್ರು ಬೇಳೆ ಹಾಕಿದ್ದೀನಿ ಅಲ್ವಾ, ಆ ಹೆಸ್ರು ಬೇಳೆ ಬದಲಿಗೆ ನೀವು ಅವರೇ ಬೇಳೆ ಬರುತ್ತೆ ಅಲ್ವಾ, ಅವರೇ ಬೇಳೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಿಚಡಿ ಅನ್ನೋದು. ಮತ್ತು ಹಾಗೆ ನೀವು ತೊಗರಿ ಬೇಳೆ ಬರುತ್ತೆ ಅಲ್ವಾ, ಸೊ ಆ ತೊಗರಿ ಬೇಳೆ ಕೂಡ ನೀವು ಹಾಕೋಬೋದು. ನಾನಿಲ್ಲಿ ಹೆಸ್ರು ಬೇಳೆನ ಹಾಕಿ ಒಂದು ಕಿಚಡಿನ ಮಾಡಿದ್ದೀನಿ. ನಮ್ಮ ಹಳ್ಳಿ ಕಡೆ ಈ ಒಂದು ಕಿಚಡಿನ ಬಸವ ಜಯಂತಿ ಅಥವಾ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಈ ಒಂದು ಕಿಚಡಿನ ನಮ್ಮ ಹಳ್ಳಿ ಸೈಡು ಮಾಡ್ತಾರೆ. ಮತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಮ್ಮ ಹಳ್ಳಿ ಸೈಡ್ ಮಾಡೋ ಅಂಥ ಕಿಚಡಿನ. ಮತ್ತು ಹಾಗೆ ನಾನು ಈ ಒಂದು ಕಿಚಡಿನ ನಾವು ಮಾಡೋ ಅಂಥ ಈ ಥರ ಕಿಚಡಿನ ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದೆ. ನನಗೆ ಯಾವುದೇ ಥರ ಈ ಥರ ಮಾಡೋ ಕಿಚಡಿ ನನಗೆ ಸಿಗಲಿಲ್ಲ. ಸ್ವೀಟ್ ಕಿಚಡಿ, ಕಾಯಲ್ಲಿ ಮಾಡೋ ಅಂಥ ಕಿಚಡಿ ಯಾವುದು ನನಗೆ ಸಿಗಲಿಲ್ಲ. ಸೊ ಒಮ್ಮೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ಕಿಚಡಿನ ಟ್ರೈ ಮಾಡಿದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಕಿಚಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಕಿಚಡಿನ ನಾವು ದೇವ್ರ ಪೂಜೆಗೆ ಎಲ್ಲದಕ್ಕೂ ದೇವ್ರ ಪೂಜೆಗೆ ನೈವೇದ್ಯ ಮಾಡ್ತಾರೆ ಅಲ್ವಾ, ಸೊ ಹಾಗಾಗಿ ಅದನ್ನು ಕೂಡ ಅದಕ್ಕೋಸ್ಕರ ಕೂಡ ನಾವು ಬಳಸ್ತೀವಿ ಈ ಒಂದು ಕಿಚಡಿನ. ಇವತ್ತು ಬಸವ ಜಯಂತಿ ಆಗಿರೋದ್ರಿಂದ ಪೂಜೆಗೆ ಅಂತ ಹೇಳಿಬಿಟ್ಟು ಈ ಒಂದು ಕಿಚಡಿನ ಮಾಡಿದೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ. ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.